ಸರ್ ಸಚಿವ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದೇವೆ. ಡೆಲ್ಲಿಗೆ ಒಂದು ನಿಯೋಗ ಹೋಗಿತ್ತು. ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನೀವು ಇದ್ದೀರಾ ಸರ್? ನಾನೇನಿಲ್ಲ. ಇಲ್ಲ, ನಾನೇನು ಆತರ ಅದ್ಯಾವುದು ನನ್ನ ಗಮನಕ್ಕೆ ಬರ್ಲಿಲ್ಲ. ಅದೇನು ಆಕಾಂಕ್ಷಿ ಏನಲ್ಲ ನಾನು. ನನಗೆ ಯಾವುದೇ ಮಂತ್ರಿಗಿರಿ ಬೇಡ. ನಾನು ಶಾಸಕನಾಗಿ ಆತರ ಏನಿಲ್ಲ. ಸಾಕು ಕೆಲಸ ಮಾಡಿ ನೋಡ್ರಿ. ಈಗ ನೀವು ಈಗಾಗಲೇ ಹೊಸ ವಿಚಾರ ಹೇಳ್ತಾ ಇದ್ದೀರಿ. ಇವರು ಮಹಿಳೆ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಈ ಮಹಿಳಾ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಅಂತಾನು ಈಗ ಹೇಳ್ತಾ ಇದ್ದೀರಿ. ಗೊತ್ತಿಲ್ಲ, ನೀವೇ ಎಲ್ಲ ಹುಡುಕ್ತಾ ಇದ್ದೀರಲ್ಲ, ಹುಡುಕಿ ಮಹಿಳೆ ಆಗುತ್ತೆ. ಆಮೇಲೆ ಮತ್ತೆ ಇನ್ಯಾರೋ ಇವರು ಕೇಂದ್ರದ ಮಂತ್ರಿಗಳು ಬರ್ತಾರೆ ಅಂತಾನು ನೆನೆ ಎಲ್ಲ ಅದಕ್ಕೆ ಈಗೇನ್ ಚನ್ನಪಟ್ಟಣಕ್ಕೆ ಚುನಾವಣೆ ಜ್ವರ ಒಂದೊಂದು ವರ್ಷಕ್ಕೆ ಚುನಾವಣೆ ಜ್ವರ ಕ್ರಿಯೇಟ್ ಮಾಡೋದು ಬೇಡ. ಸಮಯ ಸಂದರ್ಭ ಬಂದಾಗ ಇನ್ನೂ ಕಾಲಾವಕಾಶ ಇದೆ, ನೋಡೋಣ ಏನಾಗುತ್ತೆ ಅಂತ. ಯಾವ ವಿಚಾರ ಸಾಕು, ರಾಜಕಾರಣ ಬಹಳ ವರ್ಷ ಮಾಡಿದೀವಲ್ಲ. ಈಗ ಆಗ್ಲಿ, ಯಾರಾದ್ರೂ ಮಹಿಳೆಗೆ ನಾವು ಸಮಾನ ಅವಕಾಶ ಕೊಡ್ಬೇಕಲ್ಲ. ಅದಕ್ಕೆ ಮುಕ್ತ ಮನಸ್ಸಿನಿಂದ ನಾವು ಸ್ವಾಗತ ಮಾಡ್ಬೇಕು. ಏನಾದ್ರೂ ಸ್ಪರ್ಧೆ ಮಾಡ್ತಾರೆ ಅಂತಾರೆ. 28 ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಾರೆ. ಈಗ ಹಿಂದೆನೂ ಕುಮಾರಸ್ವಾಮಿ ಅವರು 2 ಸಾರಿ ಇಲ್ಲಿ ಸ್ಪರ್ಧೆ ಮಾಡಿದ್ರು, ಶಾಸಕರು ಆಗಿದ್ರು. ಅವಕಾಶ ಸಂದರ್ಭ ಬಂದ್ರೆ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಇದು ಒಂದು ವ್ಯವಸ್ಥೆನೇ ಆಗಿದೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಕಾಲಾವಕಾಶ ಇನ್ನು 2 ವರ್ಷ ಇದೆ. ಇನ್ನು ಬಹಳ ಇದಿದೆ. ಈಗ ತಾನೇ ಚುನಾವಣೆ ಮುಗಿದು 1 ವರ್ಷ ಆಗಿದೆ ಅಷ್ಟೇ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ನೋಡ ಆ ಸಂದರ್ಭ ಈಗ 32 ಜನ ಅವರೇ ಕೌನ್ಸಿಲರ್ಸ್, ಅಧ್ಯಕ್ಷರು ಬರ್ತಾರೆ, ಉಪಾಧ್ಯಕ್ಷರು ಬರ್ತಾರೆ. ನೋಡಿ, ಈಗ ಇವರು ಯಾರ ಬರ್ತಾ ಹೋಗ್ತಾ ಇರ್ತಾರ, ಅದಕ್ಕೆಲ್ಲ ಏನ್ ಬೇಜಾರ್ ಮಾಡ್ಕೋದೆ. ಅದೇ ನೀವು ಎಲ್ಲ ಪ್ರಶ್ನೆಗಳು ಕೇಳ್ತೀರಿ ಅಂತ ಬರ್ದೇ ಇರ್ಬೋದು. ನಾವು ನೋಡುವ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.